ನಾವು ನಾವು ವಿರೋಧ ಪಕ್ಷದಲ್ಲಿದ್ದೀರಿ. ರಾಜ್ಯ ಸರ್ಕಾರ ಸಭೆ ಕರೆದ್ರೆ ನಾವು ಹೋಗೋಕೆ ರೆಡಿ ಇದ್ದೀರಿ, ಮಾತಾಡೋಕೆ ರೆಡಿ ಇದ್ದೀರಿ. ರಾಜ್ಯ ಸರ್ಕಾರ ಇದುವರೆಗೂ ಒಂದು ವಿರೋಧ ಪಕ್ಷದವನ್ನ ಒಂದು ನದಿ ವಿಚಾರವಾಗಲಿ, ಭಾಷೆ ವಿಚಾರವಾಗಲಿ, ನೆಲದ ವಿಚಾರವಾಗಿ ತಲೆನೇ ಕೆಡಿಸ್ತಾ ಇಲ್ಲ. ಅವರು ಅಧಿಕಾರದ ಕಚ್ಚಾಟದಲ್ಲಿ ಇದ್ದಾರೆ. ಅದನ್ನ ಮುಗಿಸಿ ಆಚೆ ಬರಲಿ, ನಾವಂತೂ ರೆಡಿ ಇದ್ದೀವಿ. ಯಾಕೆ ಸಂಸದರು ಕೂಡ ಇದಕ್ಕೆ ಧ್ವನಿ ಇರ್ತಾ ಇಲ್ಲ ಅಂತ 5,300 ಕೋಟಿ ರೂಪಾಯಿನ ಘೋಷಣೆ ಮಾಡಿದ್ದು ಕೇಂದ್ರ ಸರ್ಕಾರದಲ್ಲಿ ಆ ಟೈಮಲ್ಲಿ ಮಾಡಿದ್ರು. ಅದರ ದಾಖಲೆಗಳು ಕೊಡಲಿ. ಕೇಂದ್ರ ಸರ್ಕಾರ ಘೋಷಣೆ ಬಡ್ಜೆಟ್ ಪ್ರಪೋಸಲ್ ಅಲ್ಲ ಹೇಳ್ತಾ ಇರೋದು, ಬಡ್ಜೆಟಲ್ಲಿ ಘೋಷಣೆ ಆಗಿರೋ ಬರಲಿ. ಅದನ್ನು ಪಾರ್ಲಿಮೆಂಟಲ್ಲೇ ಹೇಳಿದಾರಲ್ಲ. ಈಗ ಪಾರ್ಲಿಮೆಂಟ್ ಕಾಂಗ್ರೆಸ್ MP ಗಳಿದಾರಲ್ಲ, 9 ಜನ ನವಗ್ರಹಗಳು, ಅವ್ರು ಯಾಕೆ ಕೇಳಲ್ಲ ಅಲ್ಲಿ? ಅವ್ರು ಕೇಳಬೇಕಲ್ಲ. ಅವ್ರಿಗೆ ಫಸ್ಟ್ ಕೇಳಲಿ, ಆಮೇಲೆ ನಾವು ಅದಕ್ಕೆ ಮಾತಾಡ್ತೀರಿ. ನಾವು ಎಲ್ಲಿ ವೇದಿಕೆಯಲ್ಲಿ ಮಾತಾಡ್ಬೇಕೋ ನಾವು ಮಾತಾಡ್ತೀವಿ. ಕಾಣೆ ಔಟ್ ಅವರಲ್ಲ, ಕಾಂಗ್ರೆಸ್ 9 MP ಅವ್ರು ಕಾಣೆ ಆಗಿದಾರಲ್ಲ, ಅದಕ್ಕೆ ಅವ್ರ ಪಾರ್ಟಿದು ಹೇಳಲಿ. ಅಲ್ಲ ನಮ್ಮ ಪಾರ್ಟಿಗೆ ಹೇಳಕ್ ಮುಂಚೆ ಅವ್ರ ಪಾರ್ಟಿ ರಬ್ಬರ್ ಸ್ಟಾಂಪ್ ಕತೆ ಹೇಳಲಿ. ಅವ್ರ ಪಾರ್ಟಿಯವ್ರು 9 ಜನ ಏನು ಮಾಡಿದ್ದಾರೆ? ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆನೇ ಇದ್ದಾರಲ್ಲ, ಅಪೋಸಿಷನ್ ಲೀಡ್ರು, ಏನು ಮಾಡಿದ್ದಾರೆ? ಒಂದು ಸರಿ ಧ್ವನಿ ಎತ್ತಿದ್ದಾರೆ ಈ ವಿಚಾರವಾಗಿ, ಭದ್ರಾ ವಿಚಾರವಾಗಿ, ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಈ ಕಮಿಷನ್ ವಿಚಾರವಾಗಿ ಏನನ್ನ ಬಾಯಿ ಎತ್ತಿದ್ದಾರೆ? ಏನು ಎತ್ತಿಲ್ಲ. ನಮಗೆ ಮಾತ್ರ ಬುದ್ಧಿವಾದ ಹೇಳ್ತಾರೆ. ನೀವೇನು ಮಾಡ್ತಾ ಇದ್ದೀರಂತ ಅವ್ರನ್ನ ಕೇಳಿ. ಅವ್ರ MP ಏನು ಮಾಡ್ತಾ ಇದ್ದಾರೆ? ಅವ್ರ ವಿರೋಧ ಪಕ್ಷದ ನಾಯಕರು ಏನು ಮಾಡ್ತಾರೆ? ಸೈಲೆಂಟು. ಅದು ಫಸ್ಟ್ ಸರ್ಕಾರ ಅವ್ರದ್ದು ತಾನೇ, ಧ್ವನಿ ಎತ್ತಲಿ, ಆಮೇಲೆ ನಾವು ತೀರ್ಮಾನ ಎಲ್ಲಿ ಯಾವ ವೇದಿಕೆಯಲ್ಲಿ ಮಾತಾಡಬೇಕೋ ಮಾತಾಡ್ತೀರಿ. ಸರ್ಕಾರದ ಯೋಜನೆಗಳೇನಿದೆ ಅದೆಲ್ಲನೂ ಕೂಡ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮೊನ್ನೆನೂ ಕೂಡ ಬಡ್ಜೆಟಲ್ಲಿ ರೈತರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರೋ ಕೆಲವರೆಲ್ಲರೂ ಕೂಡ ಕಮ್ಯುನಿಸ್ಟ್ ಪ್ರೇರಿತವಾಗಿ, ಕಾಂಗ್ರೆಸ್ ಪ್ರೇರಿತವಾಗಿ ಹೋರಾಟಗಳನ್ನು ಮಾಡಿದ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರ 6,000 ಹಣ ಕೊಡ್ತಾ ಇದ್ದಾರಲ್ಲ ಪ್ರತಿ ರೈತರಿಗೂ. ಹಿಂದೆ ಇತ್ತ ಈ ಯೋಜನೆ. ಬಸವರಾಜ ಬೊಮ್ಮಾಯಿ ರೈತರ ಮಕ್ಕಳಿಗೆಲ್ಲ ವಿದ್ಯಾನಿಧಿ ಅಂತ ಕೊಟ್ಟಿದ್ರು, ಅದನ್ನು ಸ್ಟಾಪ್ ಮಾಡಿದ್ರು. ಅದನ್ನೇನ ಕೇಳ್ತಾ ಇದ್ದಾರೆ ಯಾರನ್ನ ರೈತರು? ಕೇಳಬೇಕಲ್ಲ, ಅದನ್ನು ಕೇಳಿದ್ರಲ್ಲ. ಈಗ ರಸಗೊಬ್ಬರ ಎಲ್ಲ ಕಡೆ ಕಾಳೆ ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಎಲ್ಲ ಕಡೆ ಸೀಸ್ ಮಾಡ್ತಾ ಇದ್ದಾರೆ. ಕೋಟಿ ರಸಗೊಬ್ಬರಗಳನ್ನು ರಾಜ್ಯ ಸರ್ಕಾರನೇ ಕುಮ್ಮಕ್ನಿಂದ ಎಲ್ಲ ಕಡೆ ಬ್ಲಾಕ್ ಮಾರ್ಕೆಟಲ್ಲಿ ಹೋಗ್ತಾ ಇದೆ, ಹೋಗ್ತಾ ಇದೆ. ಅದರಿಂದ ನ್ಯಾಯ ಎಲ್ಲರಿಗೂ ಒಂದೇ. ಈ BJPಯನ್ನು ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಅವರು ಕೇಸ್ಗಳನ್ನು ದಾಖಲು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹಣನೂ ಖರ್ಚು ಮಾಡ್ತಾ ಇದ್ದಾರೆ. ನಾವು ಕಾನೂನ ಅಡಿಯಲ್ಲಿ ನಾವು ಫೈಟ್ ಮಾಡಿದ್ರಿ, ಮತ್ತೆ ಕಾನೂನ ಮೊರೆ ಹೋಗ್ತೀರಿ, ಬೈರ್ತಿ ಬಸವರಾಜ್ ಈಗಾಗಲೇ ಸರೆಂಡರ್ ಆಗಿದ್ದಾರೆ. ಅವರೇ ಬಂದು ಸರೆಂಡರ್ ಆಗಿದ್ದಾರೆ. ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡೋನಿದ್ದೀನಿ. ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತೀನಿ. ಇದು ರಾಜಕೀಯ ಪ್ರೇರಿತವಾಗಿ ಮಾಡಿರೋವಂಥ ಒಂದು ಷಡ್ಯಂತ್ರ. ಅದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಅವರು ಅನುಭವಿಸ್ತಾರೆ. ಇದೆ ಯಾರ್ಯಾರು ಈ ಥರ ದ್ವೇಷದ ರಾಜಕಾರಣವನ್ನು ಮಾಡ್ತಾರೋ ಅದು ಪ್ರತಿಫಲ ಇದ್ದೇ ಇರುತ್ತೆ. ಅದರಿಂದ ಅವರು ಕಾನೂನಿಗೆ ಶರಣಾಗಿದ್ದಾರೆ. ಇನ್ನು ಕಾನೂನು ಏನು ತೀರ್ಮಾನ ತೆಗೆದುಕೊಳ್ತಾ ಅದಕ್ಕೆಲ್ಲ ನಾವು ಬದ್ಧರಾಗಿರ್ತೀವಿ. ನಾವು ವಿರೋಧ ಪಕ್ಷದಲ್ಲಿದ್ದೀರಿ. ರಾಜ್ಯ ಸರ್ಕಾರ ಸಭೆ ಕರೆದ್ರೆ ನಾವು ಹೋಗೋಕೆ ರೆಡಿ ಇದ್ದೀರಿ, ಮಾತಾಡೋಕೆ ರೆಡಿ ಇದ್ದೀರಿ. ರಾಜ್ಯ ಸರ್ಕಾರ ಇದುವರೆಗೂ ಒಂದು ವಿರೋಧ ಪಕ್ಷದವನ್ನ ಒಂದು ನದಿ ವಿಚಾರವಾಗಲಿ, ಭಾಷೆ ವಿಚಾರವಾಗಲಿ, ನೆಲದ ವಿಚಾರವಾಗಿ ತಲೆನೇ ಕೆಡಿಸ್ತಾ ಇಲ್ಲ. ಅವರು ಅಧಿಕಾರದ ಕಚ್ಚಾಟದಲ್ಲಿ ಇದ್ದಾರೆ. ಅದನ್ನ ಮುಗಿಸಿ ಆಚೆ ಬರಲಿ, ನಾವಂತೂ ರೆಡಿ ಇದ್ದೀವಿ. ಯಾಕೆ ಸಂಸದರು ಕೂಡ ಇದಕ್ಕೆ ಧ್ವನಿ ಇರ್ತಾ ಇಲ್ಲ ಅಂತ 5,300 ಕೋಟಿ ರೂಪಾಯಿನ ಘೋಷಣೆ ಮಾಡಿದ್ದು ಕೇಂದ್ರ ಸರ್ಕಾರದಲ್ಲಿ ಆ ಟೈಮಲ್ಲಿ ಮಾಡಿದ್ರು. ಅದರ ದಾಖಲೆಗಳು ಕೊಡಲಿ. ಕೇಂದ್ರ ಸರ್ಕಾರ ಘೋಷಣೆ ಬಡ್ಜೆಟ್ ಪ್ರಪೋಸಲ್ ಅಲ್ಲ ಹೇಳ್ತಾ ಇರೋದು, ಬಡ್ಜೆಟಲ್ಲಿ ಘೋಷಣೆ ಆಗಿರೋ ಬರಲಿ. ಅದನ್ನು ಪಾರ್ಲಿಮೆಂಟಲ್ಲೇ ಹೇಳಿದಾರಲ್ಲ. ಈಗ ಪಾರ್ಲಿಮೆಂಟ್ ಕಾಂಗ್ರೆಸ್ MP ಗಳಿದಾರಲ್ಲ, 9 ಜನ ನವಗ್ರಹಗಳು, ಅವ್ರು ಯಾಕೆ ಕೇಳಲ್ಲ ಅಲ್ಲಿ? ಅವ್ರು ಕೇಳಬೇಕಲ್ಲ. ಅವ್ರಿಗೆ ಫಸ್ಟ್ ಕೇಳಲಿ, ಆಮೇಲೆ ನಾವು ಅದಕ್ಕೆ ಮಾತಾಡ್ತೀರಿ. ನಾವು ಎಲ್ಲಿ ವೇದಿಕೆಯಲ್ಲಿ ಮಾತಾಡ್ಬೇಕೋ ನಾವು ಮಾತಾಡ್ತೀವಿ. ಕಾಣೆ ಔಟ್ ಅವರಲ್ಲ, ಕಾಂಗ್ರೆಸ್ 9 MP ಅವ್ರು ಕಾಣೆ ಆಗಿದಾರಲ್ಲ, ಅದಕ್ಕೆ ಅವ್ರ ಪಾರ್ಟಿದು ಹೇಳಲಿ. ಅಲ್ಲ ನಮ್ಮ ಪಾರ್ಟಿಗೆ ಹೇಳಕ್ ಮುಂಚೆ ಅವ್ರ ಪಾರ್ಟಿ ರಬ್ಬರ್ ಸ್ಟಾಂಪ್ ಕತೆ ಹೇಳಲಿ. ಅವ್ರ ಪಾರ್ಟಿಯವ್ರು 9 ಜನ ಏನು ಮಾಡಿದ್ದಾರೆ? ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆನೇ ಇದ್ದಾರಲ್ಲ, ಅಪೋಸಿಷನ್ ಲೀಡ್ರು, ಏನು ಮಾಡಿದ್ದಾರೆ? ಒಂದು ಸರಿ ಧ್ವನಿ ಎತ್ತಿದ್ದಾರೆ ಈ ವಿಚಾರವಾಗಿ, ಭದ್ರಾ ವಿಚಾರವಾಗಿ, ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಈ ಕಮಿಷನ್ ವಿಚಾರವಾಗಿ ಏನನ್ನ ಬಾಯಿ ಎತ್ತಿದ್ದಾರೆ? ಏನು ಎತ್ತಿಲ್ಲ. ನಮಗೆ ಮಾತ್ರ ಬುದ್ಧಿವಾದ ಹೇಳ್ತಾರೆ. ನೀವೇನು ಮಾಡ್ತಾ ಇದ್ದೀರಂತ ಅವ್ರನ್ನ ಕೇಳಿ. ಅವ್ರ MP ಏನು ಮಾಡ್ತಾ ಇದ್ದಾರೆ? ಅವ್ರ ವಿರೋಧ ಪಕ್ಷದ ನಾಯಕರು ಏನು ಮಾಡ್ತಾರೆ? ಸೈಲೆಂಟು. ಅದು ಫಸ್ಟ್ ಸರ್ಕಾರ ಅವ್ರದ್ದು ತಾನೇ, ಧ್ವನಿ ಎತ್ತಲಿ, ಆಮೇಲೆ ನಾವು ತೀರ್ಮಾನ ಎಲ್ಲಿ ಯಾವ ವೇದಿಕೆಯಲ್ಲಿ ಮಾತಾಡಬೇಕೋ ಮಾತಾಡ್ತೀರಿ. ಸರ್ಕಾರದ ಯೋಜನೆಗಳೇನಿದೆ ಅದೆಲ್ಲನೂ ಕೂಡ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮೊನ್ನೆನೂ ಕೂಡ ಬಡ್ಜೆಟಲ್ಲಿ ರೈತರಿಗೆ
ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರೋ ಕೆಲವರೆಲ್ಲರೂ ಕೂಡ ಕಮ್ಯುನಿಸ್ಟ್ ಪ್ರೇರಿತವಾಗಿ, ಕಾಂಗ್ರೆಸ್ ಪ್ರೇರಿತವಾಗಿ ಹೋರಾಟಗಳನ್ನು ಮಾಡಿದ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರ 6,000 ಹಣ ಕೊಡ್ತಾ ಇದ್ದಾರಲ್ಲ ಪ್ರತಿ ರೈತರಿಗೂ. ಹಿಂದೆ ಇತ್ತ ಈ ಯೋಜನೆ. ಬಸವರಾಜ ಬೊಮ್ಮಾಯಿ ರೈತರ ಮಕ್ಕಳಿಗೆಲ್ಲ ವಿದ್ಯಾನಿಧಿ ಅಂತ ಕೊಟ್ಟಿದ್ರು, ಅದನ್ನು ಸ್ಟಾಪ್ ಮಾಡಿದ್ರು. ಅದನ್ನೇನ ಕೇಳ್ತಾ ಇದ್ದಾರೆ ಯಾರನ್ನ ರೈತರು? ಕೇಳಬೇಕಲ್ಲ, ಅದನ್ನು ಕೇಳಿದ್ರಲ್ಲ. ಈಗ ರಸಗೊಬ್ಬರ ಎಲ್ಲ ಕಡೆ ಕಾಳೆ ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಎಲ್ಲ ಕಡೆ ಸೀಸ್ ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ ರಸಗೊಬ್ಬರಗಳನ್ನು ರಾಜ್ಯ ಸರ್ಕಾರನೇ ಕುಮ್ಮಕ್ನಿಂದ ಎಲ್ಲ ಕಡೆ ಬ್ಲಾಕ್ ಮಾರ್ಕೆಟಲ್ಲಿ ಹೋಗ್ತಾ ಇದೆ, ಹೋಗ್ತಾ ಇದೆ. ಅದರಿಂದ ನ್ಯಾಯ ಎಲ್ಲರಿಗೂ ಒಂದೇ. ಈ BJPಯನ್ನು ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಅವರು ಕೇಸ್ಗಳನ್ನು ದಾಖಲು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹಣನೂ ಖರ್ಚು ಮಾಡ್ತಾ ಇದ್ದಾರೆ. ನಾವು ಕಾನೂನು ಅಡಿಯಲ್ಲಿ ನಾವು ಫೈಟ್ ಮಾಡಿದ್ರಿ, ಮತ್ತು ಕಾನೂನ ಮೊರೆ ಹೋಗ್ತೀರಿ. ಬೈರ್ತಿ ಬಸವರಾಜ್ ಈಗಾಗಲೇ ಸರೆಂಡರ್ ಆಗಿದ್ದಾರೆ, ಅವರೇ ಬಂದು ಸರೆಂಡರ್ ಆಗಿದ್ದಾರೆ. ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡೋನಿದ್ದೀನಿ. ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತೀನಿ. ಇದು ರಾಜಕೀಯ ಪ್ರೇರಿತವಾಗಿ ಮಾಡಿರುವಂಥ ಒಂದು ಷಡ್ಯಂತ್ರ. ಅದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಅವರು ಅನುಭವಿಸ್ತಾರೆ. ಇದೆ ಯಾರ್ಯಾರು ಈ ಥರ ದ್ವೇಷದ ರಾಜಕಾರಣವನ್ನು ಮಾಡ್ತಾರೋ ಅದು ಪ್ರತಿಫಲ ಇದ್ದೇ ಇರುತ್ತೆ. ಅದರಿಂದ ಅವರು ಕಾನೂನಿಗೆ ಶರಣಾಗಿದ್ದಾರೆ. ಇನ್ನು ಕಾನೂನು ಏನು ತೀರ್ಮಾನ ತೆಗೆದುಕೊಳ್ತಾ ಅದಕ್ಕೆಲ್ಲ ನಾವು ಬದ್ಧರಾಗಿರ್ತೀವಿ. ನಾವು ವಿರೋಧ ಪಕ್ಷದಲ್ಲಿದ್ದೀರಿ. ರಾಜ್ಯ ಸರ್ಕಾರ ಸಭೆ ಕರೆದ್ರೆ ನಾವು ಹೋಗೋಕೆ ರೆಡಿ ಇದ್ದೀರಿ, ಮಾತಾಡೋಕೆ ರೆಡಿ ಇದ್ದೀರಿ. ರಾಜ್ಯ ಸರ್ಕಾರ ಇದುವರೆಗೂ ಒಂದು ವಿರೋಧ ಪಕ್ಷದವನ್ನು ಒಂದು ನದಿ ವಿಚಾರವಾಗಲಿ, ಭಾಷೆ ವಿಚಾರವಾಗಲಿ, ನೆಲದ ವಿಚಾರವಾಗಿ ತಲೆನೇ ಕೆಡಿಸ್ತಾ ಇಲ್ಲ. ಅವರು ಅಧಿಕಾರದ ಕಚ್ಚಾಟದಲ್ಲಿ ಇದ್ದಾರೆ. ಅದನ್ನು ಮುಗಿಸಿ ಆಚೆ ಬರಲಿ, ನಾವಂತೂ ರೆಡಿ ಇದ್ದೀವಿ. ಯಾಕೆ ಸಂಸದರು ಕೂಡ ಇದಕ್ಕೆ ಧ್ವನಿ ಇರ್ತಾ ಇಲ್ಲ ಅಂತ 5,300 ಕೋಟಿ ರೂಪಾಯಿನ ಘೋಷಣೆ ಮಾಡಿದ್ದು ಕೇಂದ್ರ ಸರ್ಕಾರದಲ್ಲಿ ಆ ಟೈಮಲ್ಲೇ ಮಾಡಿದ್ರು. ಅದರ ದಾಖಲೆಗಳು ಕೊಡಲಿ. ಕೇಂದ್ರ ಸರ್ಕಾರ ಘೋಷಣೆ ಬಡ್ಜೆಟ್ ಪ್ರಪೋಸಲ್ ಅಲ್ಲ ಹೇಳ್ತಾ ಇರೋದು, ಬಡ್ಜೆಟಲ್ಲಿ ಘೋಷಣೆ ಆಗಿರೋ ಬರಲಿ. ಅದನ್ನು ಪಾರ್ಲಿಮೆಂಟಲ್ಲೇ ಹೇಳಿದಾರಲ್ಲ. ಈಗ ಪಾರ್ಲಿಮೆಂಟ್ ಕಾಂಗ್ರೆಸ್ MP ಗಳಿದಾರಲ್ಲ, 9 ಜನ ನವಗ್ರಹಗಳು, ಅವ್ರು ಯಾಕೆ ಕೇಳಲ್ಲ? ಅಲ್ಲಿ ಅವ್ರು ಕೇಳಬೇಕಲ್ಲ. ಅವ್ರಿಗೆ ಫಸ್ಟ್ ಕೇಳಲಿ, ಆಮೇಲೆ ನಾವು ಅದಕ್ಕೆ ಮಾತಾಡ್ತೀರಿ. ನಾವು ಎಲ್ಲಿ ವೇದಿಕೆಯಲ್ಲಿ ಮಾತಾಡ್ಬೇಕೋ ನಾವು ಮಾತಾಡ್ತೀವಿ. ಕಾಣೆ ಔಟ್ ಅವರಲ್ಲ, ಕಾಂಗ್ರೆಸ್ 9 MP ಅವ್ರು ಕಾಣೆ ಆಗಿದಾರಲ್ಲ, ಅದಕ್ಕೆ ಅವ್ರ ಪಾರ್ಟಿದು ಹೇಳಿ. ಅಲ್ಲ ನಮ್ಮ ಪಾರ್ಟಿಗೆ ಹೇಳಕ್ ಮುಂಚೆ ಅವ್ರ ಪಾರ್ಟಿ ರಬ್ಬರ್ ಸ್ಟ್ಯಾಂಪ್ ಕತೆ ಹೇಳಿ. ಅವ್ರ ಪಾರ್ಟಿಯವ್ರು 9 ಜನ ಏನು ಮಾಡಿದ್ದಾರೆ? ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆನೇ ಇದ್ದಾರಲ್ಲ, ಅಪೋಸಿಷನ್ ಲೀಡ್ರು, ಏನು ಮಾಡಿದ್ದಾರೆ? ಒಂದು ಸರಿ ಧ್ವನಿ ಎತ್ತಿದಾರ ಈ ವಿಚಾರವಾಗಿ, ಭದ್ರಾ ವಿಚಾರವಾಗಿ, ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಈ ಕಮಿಷನ್ ವಿಚಾರವಾಗಿ ಏನಾನ ಬಾಯಿ ಎತ್ತಿದ್ದಾರ? ಏನು ಎತ್ತಿಲ್ಲ. ನಮಗೆ ಮಾತ್ರ ಬುದ್ಧಿವಾದ ಹೇಳ್ತಾರೆ. ನೀವೇನು ಮಾಡ್ತಾ ಇದ್ದೀರಂತ ಅವ್ರನ್ನ ಕೇಳಿ. ಅವ್ರ MP ಏನು ಮಾಡ್ತಾ ಇದ್ದಾರೆ? ಅವ್ರ ವಿರೋಧ ಪಕ್ಷದ ನಾಯಕರು ಏನು ಮಾಡ್ತಾರೆ? ಸೈಲೆಂಟು. ಅದಕ್ಕೆ ಫಸ್ಟ್ ಸರ್ಕಾರ ಅವ್ರದ್ದು ತಾನೇ ಧ್ವನಿ ಎತ್ತಲಿ, ಆಮೇಲೆ ನಾವು ತೀರ್ಮಾನ ಎಲ್ಲಿ ಯಾವ ವೇದಿಕೆಯಲ್ಲಿ ಮಾತಾಡಬೇಕೋ ಮಾತಾಡ್ತೀರಿ.